Good morning, dear children. In the previous class, we studied how to solve a stores ledger account under FIFO method. In this class, I am solving stores ledger account under LIFO method. ನೋಡಿ ಇಷ್ಟು ದಿನ ನಾವು ಯಾವ ಮೆಥಡನ್ನು ಮಾಡಿದ್ದು ಫಿಫೋ ಮಾಡಿದ್ದು. ಆದರೆ ಈಗ ನಾನು ನಿಮಗೆ ಯಾವ ಮೆಥಡನ್ನು ಹೇಳ್ಕೊಡ್ತಾ ಇದ್ದೀನಿ, ಲೀಫೋ. ನೋಡಿ ಲೀಫೋ ಅಂದರೆ ಏನು? ಲಾಸ್ಟ್ ಇನ್ ಫಸ್ಟ್ ಔಟ್ ಅಂತ. ಲೀಫೋ ಅಂದರೆ ಏನು? ಲಾಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್ ಅಂತ ಲೀಫೋ. ಆಯಿತಾ? ಈಗ ಫಿಫೋ ಕಲ್ತಿದ್ದೀವಿ, ಲೀಫೋ ಕಲಿಯೋಣ. ಸೊ ಲೀಫೋ ಅದರಲ್ಲಿ ನಿಮ್ಗೆ ಒಂದು ಪ್ರಾಬ್ಲಮ್ ಇದೆ. ಆ ಪ್ರಾಬ್ಲಮ್ ಯಾವುದು ಅಂದರೆ ಈ ಪ್ರಾಬ್ಲಮ್ ಇದೆ. ಈ ಪ್ರಾಬ್ಲಮನ್ನು ನಾನು ಒಂದ್ಸಲಿ ಹೇಳ್ತೇನೆ, ಹೇಳ್ಕೊಂಡು ಹೋದಂಗೆ ನಾವು ಸಾಲ್ವ್ ಮಾಡೋಣ. ಫ್ರಮ್ ದ ಫಾಲೋಯಿಂಗ್ ಡೇಟಾ ಪ್ರಿಪೇರ್ ಸ್ಟೋರ್ಸ್ ಲೆಡ್ಜರ್ ಅಕೌಂಟ್ ಅಂಡರ್ ಲೀಫೋ ಮೆಥಡ್. ಈ ಪ್ರಾಬ್ಲಮಲ್ಲಿ ಯಾವ್ದು ಕೊಟ್ಟಿದ್ದಾರೆ ನಮಗೆ? ಅಂಡರ್ ಲೀಫೋ ಮೆಥಡನ್ನು ಕೊಟ್ಟಿದ್ದಾರೆ. ಹೌದಾ? ಸೊ ಇಲ್ಲಿ ಲೀಫೋ ಮೆಥಡಲ್ಲಿ ಆ್ಯಸ್ ಇಟ್ ಈಸ್ ನಿಮಗೆ ಫಿಫೋ ಏನು ಮಾಡ್ತೀರೋ ಅದೇ ಥರ ಲೀಫೋ. ಅದು ಪ್ರಾಬ್ಲಮ್ ಮಾಡುವಾಗ ಹೇಳ್ತೀನಿ, ಬರೀ ಬಾಯಲ್ಲಿ ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ. ಈಗ ಇಲ್ಲಿ 1/5/2005ಗೆ ಏನಿದೆ? ಓಪನಿಂಗ್ ಸ್ಟಾಕ್ 200 kg at ₹4 per kg, ಅಂದರೆ 4 rupees per kg. ಇಲ್ಲಿ ಓಪನಿಂಗ್ ಸ್ಟಾಕ್ ಏನಿದೆ? 200 kg ಇದೆ, 4 rupees ಇದೆ. ಅದನ್ನು ಮಾಡೋಣ. ಡೇಟ್ 1/5. ಸೊ ಡೇಟ್ 1/5 ಹಾಕೋಣ. ಓಪನಿಂಗ್ ಸ್ಟಾಕ್ ಡೈರೆಕ್ಟಾಗಿ ನೀವು ಬ್ಯಾಲೆನ್ಸಲ್ಲೇ ಹಾಕೊಳ್ಳೋಣ. ಕ್ವಾಂಟಿಟಿ ಎಷ್ಟಿದೆ? 200 kg ಇದೆ. ಸೊ 1 kgಗೆ ಎಷ್ಟು? 4 rupees. ಹಾಗಾದರೆ ನಮಗೆ ಬ್ಯಾಲೆನ್ಸ್ ಎಷ್ಟಾಗುತ್ತೆ? ಮಲ್ಟಿಪ್ಲಿಕೇಶನ್ ಮಾಡಿದಾಗ 800. ಹೌದಾ? ಏನು ಹೇಳಿ? ಇದೇನು? ಓಪನಿಂಗ್ ಸ್ಟಾಕ್. ಹೌದಾ? 1/5 ಆಯಿತು. ಈಗ ನೋಡಿ 5/5 ಏನಿದೆ ನೋಡಿ, ಇಶ್ಯೂಡ್ 140 kgs. ಏನಾಗಿದೆ? 5ನೇ ತಾರೀಕಲ್ಲಿ ಇಶ್ಯೂ ಮಾಡಿದ್ದೀವಿ, 140 kgನ ಇಶ್ಯೂ ಮಾಡಿದ್ದೀವಿ. ಹಾಗಾದರೆ ಡೇಟ್ ಯಾವುದು? 5ನೇ ತಾರೀಕಿಂದು. 5th ಹಾಕೋಣ. 5ನೇ ತಾರೀಕಿಂದು 5ನೇ ತಿಂಗಳಲ್ಲಿ ಏನಾಗಿದೆ? ಇಶ್ಯೂ ಆಗಿದೆ. ಕ್ವಾಂಟಿಟಿ ಎಷ್ಟು? 140 kgs. ಹೌದಾ? ಈಗ ನಮ್ಮಲ್ಲಿ 200 ಕ್ವಾಂಟಿಟಿ ಇದೆ. ಇದೊಂದು ಬಿಟ್ಟರೆ ಇನ್ಯಾವುದೂ ಇಲ್ಲ. ಹೌದಲ್ವಾ? 200 ಇದೊಂದು ಬ್ಯಾಲೆನ್ಸ್ ಬಿಟ್ಟರೆ ನಮ್ಮಲ್ಲಿ ಇನ್ಯಾವುದೂ ಇಲ್ಲ. ನಾವೀಗ 140 ಕ್ವಾಂಟಿಟಿನ ಯಾವುದ್ರಲ್ಲಿ ತೊಗೋಬೇಕು? ಇದರಲ್ಲೇ ತೊಗೋಬೇಕು. ಎಷ್ಟು ರುಪೀಸ್ ಹಂಗೆ? 4 rupees ಹಂಗೆ. ಹೌದಾ? ಹಾಗಾದರೆ 140ಗೆ ಬಂದಾಗ 140 × 4 ಎಷ್ಟು ಬರುತ್ತೆ? 560 ಬರುತ್ತೆ. 560. ಹೌದಾ? ಇಲ್ಲಿ 200ಲಿ 140 ಲೆಸ್ ಮಾಡಿದ್ರೆ ನಿಮಗೆ ಬ್ಯಾಲೆನ್ಸಿಂಗ್ ಎಷ್ಟು ಉಳಿತು? 60. ಅದು 4 rupees. ಹಾಗೆ 240. ಹೌದಾ? ಸೊ ಇಲ್ಲಿ 200ಅಲ್ಲಿ 140 ಇಶ್ಯೂ ಮಾಡಿದ್ವಿ. ನಮಗೆ 200 ಬಿಟ್ಟರೆ ಇನ್ಯಾವುದೂ ಇರಲಿಲ್ಲ. 140 ಇಶ್ಯೂ ಮಾಡಿದ್ವಿ. ಹಾಗಾದರೆ 140 ಇಶ್ಯೂ ಮಾಡಿದ್ಮೇಲೆ ನಮಗೆ ಎಷ್ಟು ಉಳಿತು? 60 ಉಳಿತು. ಹೌದಾ? ಎಸ್, 60 ಉಳಿತು. ಇಲ್ಲಿ ಇದನ್ನು ಕೊಟ್ರಿ, 60 ನಮಗೀಗ ಬ್ಯಾಲೆನ್ಸ್ ಇದೆ. ನೆಕ್ಸ್ಟ್ ಏನಾಗಿದೆ? 8ನೇ ತಾರೀಕಲ್ಲಿ ಏನಾಗಿದೆ? ಪರ್ಚೇಸ್ಡ್ 350 kgs at ₹3.50 per kg.
1 ಕೆ ಜಿಗೆ 3.5 ರೂಪಾಯಿ. ಹಾಗೆ 350 ಕೆ ಜಿನ ನಾವೇನು ಮಾಡಿದ್ವಿ, ಪರ್ಚೇಸ್ ಮಾಡಿದ್ದೀವಿ. ಪರ್ಚೇಸ್ ಕಾಲಮಿಗೆ ಹೋಗೋಣ. ಎಸ್, ಡೇಟ್ ಎಷ್ಟು, 8/5. ಹೌದಾ, ಪರ್ಚೇಸ್ ಮಾಡಿದ್ದೀವಿ. ಎಷ್ಟು, 350, 3.5 ರೂಪಾಯಿ ಹಾಗೆ ಪರ್ಚೇಸ್ ಮಾಡಿದ್ದೀವಿ. ಓಕೆ, ಎಸ್, 350 ಇಂಟು 3.5 1225 ಬಂತು. 1225 ಬಂತು. ಹೌದಾ, ಹಾಗಾದ್ರೆ ಇಲ್ಲಿ ಇದನ್ನ ಮತ್ತೆ ಇಳಿಸ್ಕೋತೀನಿ ಮಕ್ಕಳೇ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಮತ್ತೆ ಇಳಿಸ್ಕೋತೀನಿ. ಇಲ್ಲಿರೋಂಥ 60ನ್ನೇ ತಗೊಂಡಿದ್ದೀನಿ, 4 ರೂಪಾಯಿ ಹಾಗೆ 240 ರುಪೀಸ್. ಹೌದಾ, ಸೊ ಈಗ ಇದು ಪರ್ಚೇಸ್ ಆಗಿರೋದ್ರಿಂದ ನಮಗೆ ಸ್ಟೋರ್ಸ್ ಲೆಡ್ಜರ್ಗೆ ಸೇರುತ್ತೆ. 350 ರುಪೀಸ್ ಹಾಗೆ 3.5 ರೂಪಾಯಿ ಹಾಗೆ 1225 ರೂಪಾಯಿ ಈಗ ನಮ್ಮ ಹತ್ರ ಇದೆ. ಇಲ್ಲಿರೋದನ್ನೇ ಇಲ್ಲಿ ಇಳಿಸ್ಕೊಂಡಿದ್ದೀನಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಆಯಿತಾ? ಓಕೆ, 8ನೇ ತಾರೀಕು ಆಯಿತು. ನೆಕ್ಸ್ಟು 11ನೇ ತಾರೀಕು ಏನಂತ ಇದೆ, ಕಂಡೆಮ್ಡ್ ಆ್ಯಂಡ್ ಟ್ರಾನ್ಸ್ಫರ್ ಟು ಸ್ಕ್ರ್ಯಾಪ್ 30 kgs. ಅಂದರೆ ಟ್ರಾನ್ಸ್ಫರ್ ಟು ಸ್ಕ್ರ್ಯಾಪ್, ದಟ್ ಮೀನ್ಸ್ ಇಶ್ಯೂ. ಅದು ಹಾಳಾಗಿರೋದನ್ನ ನಾವೇನು ಮಾಡ್ತೀವಿ, ಇಟ್ಕೊಳ್ಳೋಕೆ ಹೋಗಲ್ಲ, ಕೊಡ್ತೀವಲ್ವಾ. ಹಾಗಾಗಿ ಈ ಥರ ಸ್ಕ್ರ್ಯಾಪ್ ಅಂತ ಬಂದಾಗ ನಾವು ಅದನ್ನು ಏನಂತ ಟ್ರೀಟ್ ಮಾಡ್ತೀವಿ, ಇಶ್ಯೂ ಅಂತ ಟ್ರೀಟ್ ಮಾಡ್ತೀವಿ. ಓಕೆ, ಇಶ್ಯೂ ಅಂತ ಟ್ರೀಟ್ ಮಾಡ್ತೀವಿ. ಎಷ್ಟು, 11ನೇ ತಾರೀಕು 30 kg. ಓಕೆ, ಹಾಂ, ಇಲ್ಲಿ 11ನೇ ತಾರೀಕು 30 kg ನಾವೇನಂತ ಮಾಡ್ತೀವಿ, ಇಶ್ಯೂ ಅಂತ ಮಾಡ್ತೀವಿ. ಹೌದಾ, ನೋಡಿ, ಈ 30ನ್ನು ನಾನು ಈಗ 350ರಲ್ಲಿ ತಗೋತಿದ್ದೀನಿ. ಗೊತ್ತಾಗ್ತಿದೆ ಅಲ್ಲ, 350ರಲ್ಲಿ ತಗೋತಾ ಇದ್ದೀನಿ. ಹೌದಾ, ಯಾಕೆ 350ರಲ್ಲಿ ನಾನು ತಗೋತಾ ಇದ್ದೀನಿ ಗೊತ್ತಾಯ್ತಾ? ಯಾಕೆ ಅಂದರೆ ನಾನು ಮಾಡ್ತಿರುವಂಥ ಪ್ರಾಬ್ಲಮ್ಮು ಲೀಫೋ. ಯಾವುದು, ಲಾಸ್ಟ್ ಇನ್ ಫಸ್ಟ್ ಔಟ್ ಅಂತ ನಾನು ಮಾಡ್ತಾ ಇರೋದು. ಲಾಸ್ಟಿಗೆ ಯಾವುದಿದೆ ನೋಡಿ, ಫಸ್ಟಿಗೆ 60 ಇದೆ, ಲಾಸ್ಟಿಗೆ 350 ಇದೆ. ನಾನು ಮಾಡ್ತಿರೋದು ಲಾಸ್ಟ್ ಇನ್ ಫಸ್ಟ್ ಔಟ್ ಮೆಥಡು. ಹಾಗಾಗಿ ಈ 30ನ್ನ ಇಶ್ಯೂ ಮಾಡ್ತಿರೋದನ್ನ ನಾನು 350ಯಲ್ಲೇ ಮಾಡಬೇಕು. ಗೊತ್ತಾಗ್ತಿದೆ ಅಲ್ವಾ? ಲಾಸ್ಟ್ ಇನ್ ಫಸ್ಟ್ ಔಟಿಗೂ ಫಸ್ಟ್ ಇನ್ ಫಸ್ಟ್ ಔಟ್ ಆಗಿದ್ರೆ ಏನು ಮಾಡ್ತೀರಿ, 60ರಲ್ಲಿ ತಗೋತಾ ಇದ್ರಿ. ಯಾಕಂದರೆ ಫಸ್ಟ್ ಇದ್ದಿದ್ದರಿಂದ ನಾವು ಈ 60ರಲ್ಲೇ 30ನ್ನ ತಗೋಬೇಕಿತ್ತು. ಆದರೆ ನಾನು ಮಾಡ್ತಿರೋಂಥ ಮೆಥಡ್ ಯಾವುದು, ಲೀಫೋ, ಲಾಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್. ಹಾಗಾಗಿ ನಾನೇನು ಮಾಡ್ತೀನಿ, ಈಗ 350ಲಿ ತಗೋತೀನಿ. ಆಯಿತಾ? 30 ರೂಪಾಯಿ ಹಂಗೆ 3.5 ರೂಪಾಯಿ. ಹೌದಾ, ನೋಡಿ, 30 ರೂಪಾಯಿ ಹಂಗೆ 3.5 ರೂಪಾಯಿ ಅಂದರೆ 105. ಹಾಗಾದರೆ ಈಗ ನಾನು ಬರ್ಕೊಳ್ಳೋಂಥ ರೀತಿ ನೋಡಿ, 60 ಆ್ಯಸ್ ಇಟ್ ಈಸ್ ಉಳಿಸ್ಕೋತೀನಿ, 4 ಆ್ಯಸ್ ಇಟ್ ಈಸ್ ಬರಿತೀನಿ, 240 ಹೇಗಿದೆ ಹಾಗೆ ಬರ್ತೀನಿ. ಯಾಕೆ ಅಂದರೆ ನಾನು ಇದನ್ನು ಟಚ್ಚೇ ಮಾಡಿಲ್ಲ. 60 ಕ್ವಾಂಟಿಟಿಗೆ ನಾನಿಲ್ಲಿ ಫಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್ ಅಲ್ಲ ಇದು. ಹಾಗಾಗಿ ನಾನು ಇದನ್ನು ಟಚ್ಚೇ ಮಾಡಿಲ್ಲ. ಹಾಗಾದರೆ ಲಾಸ್ಟ್ ಇನ್ ಫಸ್ಟ್ ಔಟ್ ಅಂದರೆ ನಮಗೆ ಲಾಸ್ಟ್ ಇದ್ದಿದ್ದು ಯಾವುದು, 350 ತಾನೇ ಇದ್ದಿದ್ದು. 350 ರೂಪಾಯಿಯಲ್ಲಿದ್ದಾಗ, 350 ಕ್ವಾಂಟಿಟಿಯಲ್ಲಿದ್ದಾಗ ನಾನು ಇದರಿಂದ ತೊಗೊಂಡಿದ್ದೀನಿ. ಹಾಗಾದರೆ 350ರಲ್ಲಿ 30 ತೆಗೆದ್ರೆ ನಮ್ಗೆ ಎಷ್ಟಾಗುತ್ತೆ ಆವಾಗ, 320 ಆಗುತ್ತೆ. ಹೌದಾ, 320 ಹಂಗೆ 3.5 ರೂಪಾಯಿ ಎಷ್ಟಾಗುತ್ತೆ, 3.5 ರೂಪಾಯಿ, 1120. ಹೌದಾ, ಲಾಸ್ಟ್ ಇನ್ ಫಸ್ಟ್ ಔಟ್ ಮಾಡ್ತಿರೋದು. ಓಕೆ, ನೆಕ್ಸ್ಟು 11th ಆಯ್ತಲ್ವಾ. 15th ಏನಿದೆ ನೋಡಿ, ಇಶ್ಯೂಡ್ 80 kgs. ಇಶ್ಯೂಡ್ 80 kgs ಇದೆ. ಆಯಿತಾ, ಇಶ್ಯೂಡ್ 80 kgsಲ್ಲಿ ಸೊ ಈಗ 11th ಆಯಿತು. 15th ಏನಾಗಿದೆ, 80 kgs ಇಶ್ಯೂ ಆಗಿದೆ. ಹೌದಾ, 80 kgs ಇಶ್ಯೂ ಆಗಿದೆ. 15ನೇ ತಾರೀಕು 80 kg ಇಶ್ಯೂ ಆಗಿದೆ. ಸೊ 15ನೇ ತಾರೀಕು, ಹೌದಾ, 80 kg ಇಶ್ಯೂ ಆಗಿದೆ. ಹಾಗಾದರೆ ಇಶ್ಯೂ ಕಾಲಮಲ್ಲಿ ಇಲ್ಲೇ ಬರೆಯೋಣ. ನೋಡಿ, ಲಾಸ್ಟ್ ಇನ್ ಫಸ್ಟ್ ಔಟು ನೋಡಿ, 320ಲಿ ನಾನೀಗ 80 ಕೊಡ್ಬೋದು ಅವರಿಗೆ. ಹೌದಾ, ಯಾಕಂದರೆ ನಾನು ಮಾಡ್ತಿರೋದು ಯಾವುದು, ಲಾಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್ ಅಂತ.
ಹೌದಾ 80 ಅಲ್ವಾ, 80 ಇಶ್ಯೂ ಮಾಡಬೇಕಾಗಿರೋದು. ಓಕೆ 80 ಇದರಲ್ಲಿ ಈಗ 80ನ ನಾನು ಯಾವುದರಿಂದ ತೊಗೊಂಡಿದ್ದೀನಿ, 320 ತೊಗೊಂಡಿದ್ದೀನಿ. ಓಕೆ 320 ತೊಗೊಂಡಿದ್ದೀನಿ. ಹಾಗಾದರೆ 3.5 ಲಾಸ್ಟ್ನಿಂದ ತೊಗೊಂಡಿರೋದ್ರಿಂದ ಅದರಲ್ಲೇ ತೊಗೋಬೇಕಾಗುತ್ತೆ ನಾವು. ಸೊ ಈಗ 80 ಇಂಟು 3.5 280 ಬರುತ್ತೆ. ಹೌದಾ 280 ಬರುತ್ತೆ. ಈಗ ನೋಡಿ 60ನ ಆ್ಯಸ್ ಇಟ್ ಈಸ್ ಉಳಿಸ್ಕೊಳ್ಳಿ, 4 ಹಾಗೆ ಇರಲಿ, 240 ಹಾಗೆ ಇರಲಿ. ಹಾಗಾದರೆ ಈ 80ನ ನಾವು ತೊಗೊಂಡಿದ್ದು ಯಾವುದು, ಲೀಫೋ ಮೆಥಡ್ ಆಗಿರೋದ್ರಿಂದ 320 ತೊಗೊಂಡಿರೋದು. ಹಾಗಾದರೆ ನಾನಿಲ್ಲಿ 320 -80 ಮಾಡ್ತೀನಿ. ಹಾಗಾದರೆ ಎಷ್ಟು ಬರುತ್ತೆ ನನಗೀಗ, 240 ಬರುತ್ತೆ. ಹೌದಾ 240 ಹಂಗೆ 3.5 ರೂಪೀಸ್ 840 ನನಗೀಗ ಬರುತ್ತೆ. ಹೌದಾ, ಯಾಕಂದರೆ ಲಾಸ್ಟ್ ಇನ್ ಫಸ್ಟ್ ಔಟ್ ಆಗಿರೋದ್ರಿಂದ ನಾನು ಕೊನೆದೇ ತೊಗೊಂಡೋಗ್ತಾ ಇದ್ದೀನಿ. 60 ಆ್ಯಸ್ ಇಟ್ ಈಸ್ ಉಳಿಸ್ಕೊಂಡಿದ್ದೀನಿ, 320 80 ಇಶ್ಯೂ ಮಾಡಿದೆ, 240 ಬ್ಯಾಲೆನ್ಸ್ ಉಳಿತು. ಈ ಥರ ಬರ್ಕೊಂಡಿದ್ದೀನಿ. ಈಗ ಇದೆರಡು. ಹೌದಾ, ಸೊ ನೆಕ್ಸ್ಟು ಲಾಸ್ಟ್ ಇನ್ ಫಸ್ಟ್ ಔಟ್ ನಾವು ಮಾಡ್ತಿರೋದು. ಎಸ್, ನೆಕ್ಸ್ಟು 19th ಒನ್ನಲ್ಲಿ ಏನಾಗಿದೆ, ಇಶ್ಯೂ 210 kgs. ಮತ್ತೆ ಏನಾಗಿದೆ 19th 210 kgs, ಅದು ಬರೆಯೋಣ. ಹಾಗಾದರೆ 19th 210 kgs ಇಶ್ಯೂ ಆಗಿದೆ, 210. ಹೌದಾ, ಹಾಗಾದರೆ ಮತ್ತೆ ಈ 210 ನಾನು ಯಾವುದರಿಂದ ತಗೊಳ್ಳೋಣ, ಇದರಿಂದನೇ ತಗೋತೀನಿ 240. ಯಾಕಂದರೆ ನಾನು ಮಾಡ್ತಿರೋದು ಲಾಸ್ಟ್ ಇನ್ ಫಸ್ಟ್ ಔಟಲ್ಲಿ 60 ಆ್ಯಸ್ ಇಟ್ ಈಸ್ ಉಳಿಸ್ಕೋತೀನಿ, 4 ಹಾಗೆ ಇದೆ. ಯಾಕಂದರೆ 240 210 ಕೊಡಬಹುದು ನಾವು, ಇಟ್ ಈಸ್ ಪಾಸಿಬಲ್ ಅಲ್ವಾ. ಸೊ 3.5 ರೂಪಾಯಿ ಹಾಗೆ ಇಲ್ಲಿ 210 ಇಂಟು 3.5, ಸೊ 735. ಹೌದಾ, ಹಾಗಾದರೆ 240 210 ಹೋದರೆ ದ ರಿಮೈನಿಂಗ್ ಈಸ್ 30. ಓಕೆ 30 3.5 ಹಾಗೆ 30 ಇಂಟು 3.5 105. ಸೊ ಇಷ್ಟು ಬ್ಯಾಲೆನ್ಸ್ ಇದೆ. ನಾನು ಕೆಳಗಿಂದ ಇರೋದನ್ನ ಕ್ವಾಂಟಿಟಿಯನ್ನು ಫಸ್ಟ್ ಕೊಡ್ತಾ ಬಂದಿದ್ದೆ, ಯಾಕೆಂದರೆ ನಾವು ಮಾಡ್ತಿರೋದು ಈಗ ಲೀಫೋ ಮೆಥಡ್. ಓಕೆ ಎಸ್ 19th ಆಯಿತು. 22nd ಏನಾಗಿದೆ, ಪರ್ಚೇಸ್ 200 kgs ಅಟ್ ₹4.4 ಪರ್ kg. ಹಾಗೆ 22ಗೆ ಅದು 200 kgsನ ನಾವು ಪರ್ಚೇಸ್ ಮಾಡಿದ್ದೀವಿ. ಹೌದಾ, 22ಗೆ ಪರ್ಚೇಸ್ ಮಾಡಿದ್ದೀವಿ. 22/5 ಪರ್ಚೇಸ್ ಎಷ್ಟು, 200 kgs ಪರ್ಚೇಸ್ ಮಾಡಿದ್ದೀವಿ. ಎಷ್ಟು ರೂಪಾಯಿ ಹಂಗೆ, 4 ರೂಪಾಯಿ ಹಂಗೆ. ಸೊ 800. ಈಗ ಇಲ್ಲಿ ನೋಡಿ, ಇನ್ನೂ ಒಂದ್ಸತಿ ನಾನು ಬ್ಯಾಲೆನ್ಸ್ ಉಳಿಸ್ಕೋತೀನಿ. 60 ಆ್ಯಸ್ ಇಟ್ ಈಸ್, 4 ಆ್ಯಸ್ ಇಟ್ ಈಸ್, 240 ಆ್ಯಸ್ ಇಟ್ ಈಸ್, 30 ಆ್ಯಸ್ ಇಟ್ ಈಸ್, 3.5 105 ಆ್ಯಸ್ ಇಟ್ ಈಸ್. ಸೊ ಇದು ಪರ್ಚೇಸ್ ಮಾಡಿರೋದು 200, 4 800. ಸೊ ಈಗ ಇಷ್ಟು ಇದೆ ನಮ್ಮಲ್ಲಿ. ಹೌದಾ, ಹಾಂ ನೆಕ್ಸ್ಟ್. ಹಾಗಾದರೆ 26th ಏನಾಗಿದೆ, ಇಶ್ಯೂ 280 kgs ಇಶ್ಯೂ ಆಗಿದೆ. 280 kgs ಇಶ್ಯೂ ಆಗಿದೆ. ಫಸ್ಟ್ ನೋಡಬೇಕೀಗ ಎಷ್ಟು, ಯಾವ ಡೇಟಲ್ಲಿ, 26th. ಸೊ 26th ಓಕೆ 26/5 ಈಗ 280 ಇದೆ. ಹೌದಾ, ನೋಡಿ ಇಲ್ಲಿ ನಮ್ಮಲ್ಲಿ ಬ್ಯಾಲೆನ್ಸ್ ಇರೋದು 200. ಫಸ್ಟು 200 ಕೊಟ್ಬಿಡೋಣ ಇಶ್ಯೂಸಲ್ಲಿ. ಯಾಕೆ ಹೇಳಿ, ಅಲ್ಲಿ ನಮಗೆ ಕೊಟ್ಟಿರೋದು 280 ಇಲ್ಲ, ಇಲ್ಲಿ 200 ಇದೆ. ಹೌದಾ, ಹಾಗಾಗಿ ನಾವೀಗ ಏನು ಮಾಡಬೇಕು, ಫಸ್ಟು 200 ಕೊಟ್ಬಿಡೋಣ, 4 800 ಅಂತ ಕೊಟ್ಬಿಡೋಣ. ಅವಾಗ ಏನಾಯಿತು, ಇದಿಲ್ಲ, ಅವಾಗೇನಾಗುತ್ತೆ, ಇದು ಬರಲ್ಲ. ಓಕೆನಾ. ನೆಕ್ಸ್ಟ್ 280, ಈಗ 200 ಕೊಟ್ವಿ, ಇನ್ನು 80 ಉಳಿತು. ಆ 80ಯಲ್ಲಿ ನೆಕ್ಸ್ಟ್ ಈ 30 ಕೊಟ್ಬಿಡೋಣ. 30 3.5 105. ಈಗ 80ಲಿ 80 ಕೊಡಬೇಕಿತ್ತು, ಅದ್ರಲ್ಲಿ 30 ಕೊಟ್ಟಿದ್ದೀವಿ. ಹೌದಾ, ಹಾಗಾದರೆ ಇದು ಕೂಡ ಹೋಯ್ತು. ಕೆಳಗಿಂದ ಹೋಗ್ತಿದ್ದೀವಿ ನೋಡಿ, ಲಾಸ್ಟ್ ಇನ್ ಫಸ್ಟ್ ಔಟ್ ಅಂತ. ಲಾಸ್ಟ್ ಬಂದಿದ್ದನ್ನು ಫಸ್ಟ್ ಕಳಿಸ್ಬೇಕು. ಇನ್ನು ಎಷ್ಟು ಕೊಡಬೇಕು, 230 ಆಯಿತು. ನಾವಲ್ಲಿ 280 ಕೊಡಬೇಕಿತ್ತಲ್ವಾ, ಇನ್ನು 50 ಕೊಡಬೇಕು. ಈ 15 ಇಲ್ಲಿಂದ ತಗೊಳ್ಳೋಣ.
ಇದರಿಂದ ತಗೊಳ್ಳೋಣ 4 ಹೌದಾ ಹಾಂ ಸೊ 200 ಹಂಗಾರೆ 60 ಲಾಸ್ಟಿಗೆ 50 ಕೊಟ್ವಿ ಹಂಗಾರೆ ರಿಮೈನಿಂಗ್ ಬ್ಯಾಲೆನ್ಸ್ ನಮ್ಮಲ್ಲಿ ಎಷ್ಟಿದೆ ಈಗ 10 4 ರೂಪೀಸ್ ಹಂಗೆ 400 ಇದೆ ಹೌದಾ ಇಷ್ಟು ಬ್ಯಾಲೆನ್ಸ್ ಉಳಿತು ಈಗ ಇದ್ರಲ್ಲಿ ನಮಗೆ 10 ಮಾತ್ರ ಉಳಿದಿರೋ ಅಂಥದ್ದು ಹೌದಾ ಇಷ್ಟು ಉಳಿತು ಈಗ ಲಾಸ್ಟ್ ಇನ್ ಫಸ್ಟ್ ಔಟ್ ಈ ಕಡೆಯಿಂದ ಕೊಟ್ಕೊಂಡು ಹೋದ್ವಿ ಓಕೆ ನೆಕ್ಸ್ಟ್ 26th ಆಯ್ತಲ್ಲ 29th ಸೊ 29th ಏನಾಗಿದೆ ಪರ್ಚೇಸ್ಡ್ 280 kgs at rupees 4.50 per kg ಇಲ್ಲಿ ಪರ್ಚೇಸ್ ಮಾಡಿದ್ವಿ 29th 280 kgsನ ಪರ್ಚೇಸ್ ಮಾಡಿದ್ವಿ ನೋಡಿ 29th 280 kgsನ ಪರ್ಚೇಸ್ ಮಾಡಿದ್ವಿ ಸೊ 280 ಇಲ್ಲಿ ಹಾಕೋಣ ಎಷ್ಟು ರೂಪಾಯಿ ಹಂಗೆ 4.5 ರೂಪಾಯಿ ಹಾಗೆ ಹೌದಾ 4.5 ರೂಪಾಯಿ ಹಾಗೆ ಇಲ್ಲಿ 280 into 4.5 1260 ಇಷ್ಟು ಬಂತು ಈಗ ಇದು ಆ್ಯಸ್ ಇಟ್ ಈಸ್ ಇಳಿಸ್ಕೊತಾ ಇದ್ದೀನಿ 10 ಆ್ಯಸ್ ಇಟ್ ಈಸ್ 400 ಹಳೆ ಉಳಿದಿದ್ದು ಬ್ಯಾಲೆನ್ಸೇನೆ ಅದ್ರ ಜೊತೆಗೆ ಈಗ 280 ತೊಗೊಂಡಿದ್ದೀವಿ ಪರ್ಚೇಸ್ ಮಾಡಿದ್ದೀವಿ 4.5 ರೂಪಾಯಿ ಹಂಗೆ 1260 ಈಗ ಇದಿದೆ ನಮ್ಮ ಹತ್ರ ಹೌದಾ ಹಾಗ 29th ಆಯ್ತಲ್ಲ 31st ಏನು ಮಾಡಿದ್ದಾರೆ ಇಶ್ಯೂಡ್ 260 kgs ನೋಡಿ ಇಲ್ಲಿ ಏನು ಮಾಡಿದ್ರು 260 kgsನ ಇಶ್ಯೂ ಮಾಡಿದ್ದಾರೆ 31st ಏನು ಮಾಡಿದ್ದಾರೆ 31ಸ್ಟಿಗೆ 260ನ ಇಶ್ಯೂ ಮಾಡಿದ್ದಾರೆ 260 ಇಶ್ಯೂ ಅಲ್ವಾ ನೋಡಿ ಇಲ್ಲಿ 280 ಇದೆ 280ಲಿ ನಾವೀಗ 260ನ ಕೊಡಬಹುದು ಹೌದಾ 260ನ 4.5 ರೂಪಾಯಿ ಹಾಗೆ 260ನ 4.5 ರೂಪಾಯಿ ಹಾಗೆ ಕೊಟ್ಟರೆ ಎಷ್ಟು ಬರುತ್ತೆ 1170 ಬರುತ್ತೆ ಹೌದಾ ಹಾಗಾದರೆ ಈಗ 260 ಇಲ್ಲಿ 10 ಆ್ಯಸ್ ಇಟ್ ಈಸ್ ನಾವು ಹೆಂಗಿದೆ ಹಂಗೆ ಇಟ್ಕೊಂಡಿದ್ದೀವಿ 4 ಹಾಗೆ ಸೊ 400 ಈ 280ಲಿ 260 ಕೊಟ್ಟಾಯಿತು ಇನ್ನೆಷ್ಟು ಉಳಿತು 60 ಉಳಿತಲ್ವ ಅಲ್ಲ 20 ಉಳಿತು ಸೊ 20 4.5 ಹಾಗೆ ಹೌದಾ ಸೊ 20 4.5 ಹಾಗೆ 90 ರೂಪೀಸ್ ಸೊ ಇಷ್ಟು ಈಗ ನಮ್ಮ ಹತ್ರ ಇರುವಂತಹ ಬ್ಯಾಲೆನ್ಸು ಸೊ ಲೀಫೋ ಮೆಥಡಿಗೂ ಫಿಫೋ ಮೆಥಡಿಗೂ ಏನು ಡಿಫ್ರೆನ್ಸು ಇಲ್ಲಿ ಅಂತ ಅಂದರೆ ಸೊ ಈ ಪ್ರಾಬ್ಲಮಲ್ಲಿ ನೀವೇನು ಫೈಂಡ್ ಔಟ್ ಮಾಡ್ತೀರಾ ಎಕ್ಸಸ್ ಹೌದಾ ಈಗ ಲೀಫೋ ಮೆಥಡ್ ಮತ್ತು ಫಿಫೋ ಮೆಥಡು ಹೇಗೆ ಮಾಡೋದಂತ ಕಲ್ತ್ಕೊಂಡ್ರಿ ಇದು 10 ಮಾರ್ಕ್ಸಿಗೆ ಬರುತ್ತೆ ಇದನ್ನು ಪ್ರಾಕ್ಟೀಸ್ ಮಾಡಿ ಇನ್ನೂ ಒಂದೆರಡು ನಾನು ಹೋಮ್ವರ್ಕನ್ನು ಕೊಡ್ತೇನೆ ಥ್ಯಾಂಕ್ ಯು ಡಿಯರ್ ಚಿಲ್ಡ್ರನ್